ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಗೋನಾವರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಮರುಜೀವ ಪಡೆದ ಬಸರಿ ಮರದ ಹತ್ತಿರ ವನಸಿರಿ ಫೌಂಡೇಶನ್ ವತಿಯಿಂದ ರಕ್ಷಾಬಂಧನದ ಜೊತೆಗೆ ವೃಕ್ಷಬಂಧನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಬಸರಿ ಮರದ ಸುತ್ತಲೂ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಪುಷ್ಪಾಲಂಕಾರದಿಂದ ಅಲಂಕಾರಗೊಳಿಸಿ ಬಸರಿ ಮರಕ್ಕೆ ರಾಖಿ ಕಟ್ಟುವುದರ ಮೂಲಕ ಗಿಡ ಮರಗಳ ರಕ್ಷಣೆ ನಮ್ಮೆಲ್ಲ ಕರ್ತವ್ಯ, ಅವುಗಳನ್ನು ಸಂರಕ್ಷಣೆ ಮಾಡಬೇಕೆಂದು, ಅಣ್ಣ ತಮ್ಮಂದಿರಂತೆ ಗಿಡಗಳನ್ನು ರಕ್ಷಣೆ ಮಾಡಬೇಕೆಂದು ವೃಕ್ಷ ಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ, ಮುಖ್ಯ ಗುರುಗಳಾದ ಬಸವರಾಜ ಬಿವಿ, ಪರಿಸರ ಪ್ರೇಮಿ ಸಿದ್ದನಗೌಡ ಗೋನಾವರ, ಮಂಜುನಾಥ ಪಾಟೀಲ, ಮುಳ್ಳೂರು ವನಸಿರಿ ಫೌಂಡೇಶನ್ ಸದಸ್ಯರಾದ ಮುದುಕಪ್ಪ, ಹೊಸಳ್ಳಿ ಕ್ಯಾಂಪ್ ಪ್ರೀತಂ, ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳ ಬಳಗದ ಸದಸ್ಯರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳೇ, ಈ ರೀತಿ ವೃಕ್ಷ ಬಂಧನವನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ಹೇಳಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮವನ್ನು ಉಪನ್ಯಾಸರಿಗೆ ಬಿಟ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸುಮಾರು 2022 ನೀವು 8ನೇ ಕ್ಲಾಸ್ನವರು ಮೋಸ್ಟ್ಲಿ ಇದು 10ನೇ ಕ್ಲಾಸ್ 8ನೇ ಕ್ಲಾಸ್ ಇರ್ಬೋದು ಅಂತ ಕಾಣಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಗಾಳಿ ಮತ್ತು ಮಳೆಗೆ ಹೊರ್ಕೊಂಡು ಬಿದ್ದಿತ್ತು. ನಮಗೆ ಗೇಟ್ಗೆ ಬಿದ್ದುಬಿಟ್ಟಿತ್ತು ಒಂದು ಸ್ವಲ್ಪ. ನಾವು ಏನು ಮಾಡೋದು ಅಂತಂದು ಕೆಲವರಿಗೆ, ಒಂದು ಊರಿನ ಕೆಲವರಿಗೆ ಪ್ರಮುಖರಿಗೆಲ್ಲ ತಿಳಿಸಿದ್ವಿ. ಸರ್, ಯಾರಿಗಾರು ಹೇಳ್ರಿ ಕಡ್ಕೊಂಡು ಹೋಗ್ತಾರೆ ಅಂತಂದರು. ಅರೆ, ಮರ ಬಿದ್ದರೆ ಕಡ್ಕೊಂಡು ಹೋಗ್ತಾ ಇದ್ರು, ಇದು ಹಂಗೆ ಇದೆಯಲ್ಲ ಅಂತಂದು ನಮಗೂ ಸಹ ಬಸರಿ ಮರವನ್ನು ಕಡ್ಕೊಂಡು ಹೋಗಲ್ಲ ಅಂತ ನಮಗೆ ಕಾನ್ಸೆಪ್ಟ್ ಇರಲಿಲ್ಲ. ಅರೆ, ಕಡ್ಕೊಂಡು ಹೋಗಿದ್ರು ಒಂದು ಚೂರು ಸಹ ಯಾರು ಮುಟ್ಟಿದ್ದಿಲ್ಲ. ಅಂದರೆ ಬಸರಿ ಗಿಡವನ್ನು ಯಾರು ಕಡಿಯಲ್ಲಂತೆ. ಆಮೇಲೆ ನಾವು ಅಲ್ಲಿ ಅರಣ್ಯ ಇಲಾಖೆಯವರಿಗೆ ಹೇಳಿದ್ವಿ, ಸರ್ ಅದು ನಾವು ಒಂದ್ಸರಿ ಬಂದು ಎಲ್ಲ ಹಾಕ್ಕೊಂಡ್ಬರ್ತೀವಿ ಸರ್ ಅಂತ ಹೇಳಿದರು. ಬಿದ್ದಿದೆ ಅನ್ಸರ್ ಒಂದ್ಸರಿ ಎಲ್ಲ ಮಳೆಗೆಲ್ಲ ಬೇರೆ ಸಮೇತ ಬಿದ್ದೋಗ್ಬಿಟ್ಟಿದೆ ಅಂತಂದು. ಹಂಗಾದ್ರೆ ಬಿಟ್ಟರೆ ಆಯಿತು, ಒಂದ್ಸರಿ ಹಾಕ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಒಂದು ದಿವಸ ನೋಡಿದ್ವಿ, 2 ದಿವಸ ನೋಡಿದ್ವಿ, 3 ದಿವಸ ನೋಡಿದ್ವಿ, ಅದು ಯಾರೂ ಬರಲೇ ಇಲ್ಲ. 1-2 ಸರಿ ಫೋನು ಮಾಡಿದ್ವಿ. ಆಮೇಲೆ ನಮ್ಮ ಒಂದು ಶಿಕ್ಷಣ ಪ್ರೇಮಿಗಿರ್ತಕ್ಕಂಥ ನಮ್ಮ ಹಳೆ ವಿದ್ಯಾರ್ಥಿಯಾದ ಸಿದ್ದನಗೌಡನ ಈ ಕಡೆ ಸರ್, ಏನು ಸರ್ ಬಿದ್ದಿದೆ ಸರ್ ಅಂತಂದು. ಸರ್, ನಮಗೆ ನಮ್ಮ ಸ್ನೇಹಿತರ ಎದುರು ವನಸಿರಿ ಫೌಂಡೇಶನ್ ಅವರು ಅಂತಂದು ಹೇಳಿದ್ರು ಅವರು. ಆದರೆ ಫೋನ್ ಮಾಡಿರಿ ಅಂತಂದು ಹೇಳಿದ್ವಿ. ಅವರು ಫೋನ್ ಮಾಡಿದರು. ಫೋನ್ ಮಾಡಿದಾಗ ಅವರು ಫೋನ್ ಮಾಡಿ ಒಂದು ತಿರುಸನೆ ವನಸಿರಿ ಫೌಂಡೇಶನ್ ಅವರ ಸಂಚಾಲಕರಾದ ಶ್ರೀಯುತ ಅಮರೇಗೌಡರವರು ತಿರುಸನೆ ಬಂದು ಸರ, ಇದಕ್ಕೆ ನಾವು ಮರುಜೀವ ಕೊಟ್ಟು ಮರವನ್ನು ನಾವು ಮತ್ತೆ ಬೆಳೆಯಂಗೆ ಮಾಡ್ತೀವಿ ಅಂತಂದು ತಿರುಸೇನ ಅವ್ರ ತಂಡ ಬಂದು ಮರವನ್ನು ಸುಮಾರು 27/6/2022 ಅವ್ರ ತಂಡ ಬಂದು ಆ ಮರನ ಒಂದು ಹಗ್ಗ ಎಲರಿಸಿ ಅವರೇ ಹಗ್ಗ ಎಲ್ಲ ತರಿಸಿ ಆಮೇಲೆ ಅದನ್ನ ಎಳೆದು ಕಟ್ಟಿ ಅದಕ್ಕೆಲ್ಲ ಮಣ್ಣು ಹಾಕ್ತಿದ್ರು. ಸರ, ಇನ್ನು 2 ದಿವಸ, ಇನ್ನೊಂದು ವಾರ ತಿಂಗಳಲ್ಲಿ ನೋಡ್ರಿ ಹೆಂಗೆ ಸಿಗುತ್ತದೆ ನೋಡ್ರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸಿಗುತ್ತೋ ಇವತ್ತು ಎಮ್ಮರವಾಗಿ ಆ ಒಂದು ಶಿಕ್ಷಣ ಪ್ರೇಮ ನಿಜವಾಗಿಯೂ ಸಹ ಇಂಥ ಒಂದು ವನಸಿರಿ ಫೌಂಡೇಶನ್ ಅವರು ನಿಜವಾಗಿ ಎಲ್ಲ ಪ್ರತಿಯೊಂದು ನಮ್ಮ ಶಾಲೆ ಅಂತಲ್ಲ ದಿವಸ ಇದು ಕಾರ್ಯಕ್ರಮ ಇದೇ ಕಾರ್ಯಕ್ರಮ ಯಾವುದೋ ವೃಕ್ಷವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ನೋಡಿ. ಸಾಲದ ಮರದ ತಿಮ್ಮಕ್ಕ ಕೇಳಿದಿರಿ. ಸಾಲದ ಮರದ ತಿಮ್ಮಕ್ಕ ಇಡೀ ಎಲ್ಲ ದಿವಸ ಬರೀ 15 ಎಲ್ಲ ಮರಗಳನ್ನು ಇಡ್ತಕ್ಕಂಥದ್ದು. ಇವತ್ತು ಅವರು ನೆನಪು ಮಾಡ್ಕೋಬೇಕು. ಯಾಕಂದರೆ ಮೊನ್ನೆ ಒಂದು ಕೊರೋನಾ ಬಂದ ಟೈಮಲ್ಲಿ ಆಕ್ಸಿಜನ್ ಸಿಗೋದು ಕಷ್ಟ ಆಗಿತ್ತು, ಹೌದಲ್ಲ? ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ? ನಮ್ಮ ಆಮ್ಲಜನಕ ಎಲ್ಲಿಂದ ಸಿಗುತ್ತೆ? ಈ ಮರಗಳಿಂದ ಸಿಗುತ್ತೆ. ಈ ಮರಗಳೇ ಓದಪ್ಪ ಅಂದರೆ ನಮ್ಮ ಜೀವ ನಿಂತಂಗೆ. ಅಂತ ಒಂದು ಜೀವ ಕೊಡ್ತಕ್ಕಂಥ ಒಂದು ಜೀವದಾನಿಗಳು ಅಂತ ಹೇಳ್ಬೋದು ಈ ವನಸಿರಿ ಫೌಂಡೇಶನ್ ಅವರನ್ನು. ಯಾಕಂದರೆ ಎಲ್ಲ ಊರಿಗೂ ಹೋಗಿ, ಎಲ್ಲ ಕಡೆಗೂ ಹೋಗಿ ಆ ಮರಗಳನ್ನ ಅವ್ರದ್ದು ಏನಪ್ಪ ಅಂತಂದರೆ, ಮರ ನೆಡೋದು, ಗಿಡ ಸಸಿ ನೆಡ್ರಿ, ಮರ ನೆಡ್ರಿ, ಗಿಡ ನೆಡ್ರಿ. ಯಾಕಂದರೆ ಜೀವ ಕೊಡ್ತಕ್ಕಂಥ ಒಂದು ತಂಡ ಅಂತ ಹೇಳ್ಬೋದು ಅವರಿಗೆ. ಅಂತ ಒಂದು ಇವತ್ತು ಈ ಸರ್ ಮೊನ್ನೆ ನನಗೆ ಕೇಳಿದರು, ಸರ್ ಒಂದು ಅದಕ್ಕೆ ರಾಖಿ ಕಟ್ಟೋದು. ಸರ್, ಬರೀ ಸರ್ ಅವಶ್ಯಕವಾಗಿ ನಮ್ಮದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇತ್ತು. ಯಾಕಂದರೆ ಆ ಜೀವ ಇದ್ರತಾನೆ ನಾವು ಸ್ಪೋರ್ಟ್ಸ್ ಎಲ್ಲ ಮಾಡೋದು. ಅಂತಾಗಿ ನಾವು ಅವರಿಗೆ ಆಯ್ತು ಸರ್ ಬನ್ನಿ ಸರ್ ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ಬಂದು ಅವರು ಸಹ ಇವತ್ತು ಮರಕ್ಕೆ ರಾಖಿ ಕಟ್ಟಿ ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.